ಇನ್ನು ಬಿಗ್ ಫೈವ್ ನ ಟಾಪ್ 3ನೇ ಸ್ಟೋರಿ ಕಡೆ ಗಮನ ಕೊಡ್ತಾ ಹೋಗೋದಾದ್ರೆ ಕರ್ನಾಟಕ ಗೋವಾ ಗಡಿಯಲ್ಲಿ ನಡೆದಂತಹ 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ 400 ಕೋಟಿ ರಾಬರಿ ರಹಸ್ಯ ಕಡೆಗೂ ರಿವೀಲ್ ಆಗಿದೆ. ಗಡಿಯಲ್ಲಿ ದೋಚಿದ್ದು 400 ಕೋಟಿ ಅಲ್ವೇ ಅಲ್ಲ, ಜೋರ್ಲಾ ಘಾಟ್ನಲ್ಲಿ ರಾಬರಿ ಆಗಿದ್ದು 1,000 ಕೋಟಿನ. ದೂರುದಾರ ಸಂದೀಪ್ ಪಾಟೀಲ್ ನಿಂದಲೇ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. 2 ದೊಡ್ಡ ಕಂಟೈನರ್ ನಲ್ಲಿದ್ದಂತಹ ಹಣವನ್ನ ರಾಬರಿ ಮಾಡಲಾಗಿದೆ. ಗೋವಾ ಮೂಲಕ ಬಾಲಾಜಿ ಟ್ರಸ್ಟ್ಗೆ ಹಣ ಸಾಗಾಟ ಆಗ್ತಾ ಇತ್ತು. ಕಂಟೈನರ್ ನಲ್ಲಿ 2,000 ರೂಪಾಯಿಯ ಹಳೆಯ ನೋಟ್ ಕೂಡ ಇತ್ತು. ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ದೂರು ಕೊಟ್ಟಿರುವಂತಹ ವ್ಯಕ್ತಿ ಸಂದೀಪ್ ಪಾಟೀಲ್. ಗೋವಾ, ಮಹಾರಾಷ್ಟ್ರ, ಕರ್ನಾಟಕ ಮಧ್ಯೆ ಇರುವಂತಹ ಚೋರ್ಲಾ ಘಾಟ್ ಏನಿದೆ ಅಲ್ಲಿ ನಡೆದಂತಹ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಈಗ ಆಲ್ರೆಡಿ ಯಾಕೆ ಅವರು ಅದೇ ಜಾಗವನ್ನ ಚೂಸ್ ಮಾಡ್ಕೊಂಡ್ರು, ಯಾಕೆ ಅಲ್ಲಿ ರಾಬರಿ ಮಾಡಿದ್ರು ಅನ್ನುವಂತ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಈಗ ಆಲ್ರೆಡಿ ಇದೇ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ 6 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಆ 6 ಮಂದಿಯನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ SIT ಅಧಿಕಾರಿಗಳು. ಈಗ ಅಲ್ಲಿ ಲೂಟಿ ಆಗಿರೋದು ಅಂದ್ರೆ ರಾಬರಿ ಆಗಿರೋದು 400 ಕೋಟಿ ಅಲ್ವೇ ಅಲ್ಲ, 1,000 ಕೋಟಿನ ಅನ್ನುವಂತ ಪ್ರಶ್ನೆ. ಯಾಕಂತಂದ್ರೆ ಸ್ವತಃ ಕಂಪ್ಲೇಂಟ್ ಕೊಟ್ಟಿರುವಂತಹ ವ್ಯಕ್ತಿ ಹೇಳ್ತಾ ಇರುವಂತ ಮಾಹಿತಿ ಏನಿದೆ ಅದರ ಆಧಾರದಲ್ಲಿ ಈಗ ಸಾಕಷ್ಟು ಅನುಮಾನಗಳು ಹುಟ್ಕೊಳ್ತಾ ಇದೆ. ಗಡಿಯಲ್ಲಿ ದೋಚಿದ್ದಂತಹ ಮೊತ್ತ ಏನಿದೆ ಅದು 400 ಕೋಟಿ ಅಲ್ವೇ ಅಲ್ಲ, ರಾಬರಿ ಆಗಿದ್ದು 1,000 ಕೋಟಿನ. ಹಾಗಾದ್ರೆ ಇತರದೆಲ್ಲ ಪ್ರಶ್ನೆಗಳಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೆಚ್ಚಿನ ತನಿಖೆಯನ್ನು ಕೂಡ SIT ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಚೋರ್ಲಾ ಘಾಟ್ನಲ್ಲಿ ನಡೆದಿದ್ದು ಏನ್ ರಾಬರಿ ಏನಿದೆ, ಆ ರಾಬರಿ ಅದ್ರ ಜೊತೆಗೆ ಕಿಡ್ನಾಪ್ ವಿಚಾರ ಏನಿದೆ ಆ ವಿಚಾರವಾಗಿಯೂ ಕೂಡ ಸದ್ಯ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಹಾಗಾಗಿ ಹಣವನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ ಕದ್ದು ಆ ಹಣವನ್ನ ಸಾಗಿಸ್ತಾ ಇದ್ರು ಅನ್ನುವಂಥ ಡೌಟ್ ಇದೆ. ನಾಸಿಕ್ ಪೊಲೀಸರು ಈಗಾಗಲೇ ಪ್ರಕರಣದ ಸಂಬಂಧ 6 ಮಂದಿಯನ್ನ ಅರೆಸ್ಟ್ ಮಾಡಿದ್ದು ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ರಾಜೇಶ್ ಹುಗಾರ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ರಾಜೇಶ್, 400 ಕೋಟಿ ಅಲ್ಲ 1,000 ಕೋಟಿ ಲೂಟಿ ಆಗಿದ್ದ, ಏನ್ ಕತೆ, ಏನ್ ಆತ ಹೇಳಿರುವಂತ ವಿಚಾರ, ಏನ್ ಡೀಟೇಲ್ಸ್ ಇದೆ? ಎಸ್ ಪ್ರಭುದ, ಏನಂತಂದ್ರೆ ಇದು ಅಕ್ಟೋಬರ್ 16ನೇ ತಾರೀಕು ನಡೆದಿರುವಂತ ಘಟನೆ. ಆ ವೇಳೆಯಲ್ಲಿ ಅಂತಂದ್ರೆ ಗೋವಾ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಹೋಗುವಂತ 2 ಕಂಟೈನರ್ಗಳು ಏನಿದಾವೆ ಇವು ನಾಪತ್ತೆ ಆಗ್ತವೆ. ಅದು ಎಲ್ಲಿ ಅಂತಂದ್ರೆ ನಮ್ಮ ಕರ್ನಾಟಕದ ಗಡಿ ಭಾಗದಂತ ಚೋರ್ಲಾ ಘಾಟ್ ನಲ್ಲಿ ಅವು 2 ಏನೋ ಲಾರಿಗಳು ಕಂಟೈನರ್ಗಳು ಏನೋ ನಾಪತ್ತೆ ಆಗ್ತವೆ. ಈ ಸಂಬಂಧಪಟ್ಟಂತೆ ಏನು ದೀಪಕ್ ಏನು ದೂರದಾರ ಇದ್ದಾನೆ, ಈತ ಏನೋ ತಂದ್ರೆ ಹೋಗಿ ತನ್ನ ಮೇಲೆ ಹಲ್ಲೆ ಆಗಿರತಕ್ಕಂತ ಏನೋ ದೂರನ ಕೊಡ್ತಾನೆ. ಈ ದೂರ ಸಂಬಂಧಪಟ್ಟಂತೆ ಈಗಾಗಲೇ 6 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲದೆ ಈಗ ಸದ್ಯ ಮಾಹಿತಿಯವರ ಪ್ರಕಾರ ಅಂತಂದ್ರೆ ಈ ಹಣ ಏನು ಅಂದ್ರೆ ಮೊದಲು ಆತ ಏನು 400 ಕೋಟಿ ಅಂತ ಇದೆ, ಅದು ಮತ್ತೆ ಈಗ 1,000 ಕೋಟಿ ಹಣವನ್ನ ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತ ಅನ್ನೋ ಮಾಹಿತಿನೂ ಕೂಡ ರಿವೀಲ್ ಮಾಡ್ತಿರತಕ್ಕಂಥದ್ದು. ಅಲ್ಲದೆ ಈಗ ಏನು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ, ಇವರ ಜೊತೆ ಒಂದು ಸಂಭಾಷಣೆ ಕೂಡ ಹೊರಗೆ ಬಂದಿರತಕ್ಕಂಥದ್ದು. ಏನಂತಂದ್ರೆ ಗುಜರಾತ್ ಮೂಲಕವಾಗಿ ಇದು ಹೈದರಾಬಾದ್ಗೆ 2 ಕಂಟೈನರ್ ಹೋಗ್ತಾ ಇರತಕ್ಕಂಥದ್ದು. ಅಂದ್ರೆ ಹವಾಲಾ ಮನಿ ಏನಿದೆ ಇದು ಏನು ತಿರುಪತಿಗೆ ಹೋಗಿ ಅಲ್ಲಿ ಎಕ್ಸ್ಚೇಂಜ್ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಇದರಲ್ಲಿ ಸಾಕಷ್ಟು ಏನು ಹಣದ ವ್ಯವಹಾರ ಕೂಡ ಇರತಕ್ಕಂಥದ್ದು, ಇದ್ರಲ್ಲಿ ಪ್ರಭಾವಿಗಳು ಕೂಡ ಇರತಕ್ಕಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಮಹಾರಾಷ್ಟ್ರ ಸರ್ಕಾರ ಆದಷ್ಟು ಬೇಗನೆ ಇದನ್ನ ತನಿಖೆ ಮಾಡಿ ಪತ್ತೆ ಹಚ್ಚಲಿಕ್ಕೆ ಅಂತಾನೆ SIT ಟೀಮ್ ಅನ್ನ ರೆಡಿ ಮಾಡತಕ್ಕಂಥದ್ದು. ಹಾಗಾಗಿ SIT ಟೀಮ್ ಕೂಡ ಇನ್ನೆರಡು ದಿನದಲ್ಲಿ ಬೆಳಗಾವಿಯ ಚೋರ್ಲಾ ಘಾಟಿಯಲ್ಲಿ ಭೇಟಿ ನೀಡುವಂತ ಸಾಧ್ಯತೆ ಕೂಡ ಇದೆ. ಅಲ್ಲದೆ ಈಗಾಗಲೇ ಕರ್ನಾಟಕದ ಪೊಲೀಸರು ಕೂಡ ಇದರ ಹಿಂದೆ ಬೆನ್ನು ಬಿದ್ದಿದ್ದಾರೆ ಅಂತ ಹೇಳ್ಬೋದು. SP ನೇತೃತ್ವದಲ್ಲಿ ಒಂದೊಂದೀಗ ಟೀಮ್ ಕೂಡ ಫಾರ್ಮ್ ಮಾಡಿ ಆಲ್ರೆಡಿ ಏನಂತಂದ್ರೆ ನಾಸಿಕ್ ನಲ್ಲಿ ಏನ್ ಕಂಪ್ಲೇಂಟ್ ಆಗಿರುತ್ತೆ ಅಲ್ಲಿ ಕೂಡ ಏನು ದೂರು ನೀಡಿರತಕ್ಕಂತ ಸಂದೀಪ್ ಪಾಟೀಲ್ ಇದ್ದಾರೆ, ಅಲಿಯಾಸ್ ದೀಪಕ್ ಏನಿದೆ, ಇದನ್ನ ವಿಚಾರಣೆ ಮಾಡ್ಲಿಕ್ಕೂ ಕೂಡ ಹೋಗಿದ್ದಾರೆ. ವಿಚಾರಣೆಯಲ್ಲಿ ಸಾಕಷ್ಟು ಮಾಹಿತಿಗಳು ಕೂಡ ಹೊರಗೆ ಹಾಕಿದ್ದಾರೆ. ಅಲ್ಲದೆ ಏನು 6 ಜನ ಆರೋಪಿಗಳಿದ್ದಾರೆ, ಆರೋಪಿಗಳನ್ನ ಈಗಾಗಲೇ ನಮ್ಮ ಕರ್ನಾಟಕ ಪೊಲೀಸರು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಈಗಾಗಲೇ SIT ಅವರು ಅವ್ರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡುವಂತದಲ್ಲಿ ನಮ್ಮವರಿಗೆ ಅವಕಾಶ ಸಿಕ್ಕಿಲ್ಲ. ಹಾಗಾಗಿ ಇನ್ನಷ್ಟು ಮಾಹಿತಿಗಳು ಕೂಡ ಹೊರಬರಲಿಲ್ಲ ಅಂತಾನೆ ಹೇಳ್ಬೋದು. ಸದ್ಯ ಈಗ ಏನು 400 ಕೋಟಿಯಿಂದ 1,000 ಕೋಟಿಗೆ ವ್ಯವಹಾರ ನಡೆದಿರಬಹುದಾ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ತನಿಖೆ ಕೂಡ ನಡೀತಾ ಇರತಕ್ಕಂಥದ್ದು. ಪ್ರಭುದೇವ್, ಓಕೆ, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ನೋಡಿ, ಒಂದ್ ಕಡೆ 400 ಕೋಟಿ ಅನ್ನುವಂತ ವಿಚಾರ ಏನಿದೆ, ಆ ವಿಚಾರದ ಜೊತೆಗೆ ಈಗ ಆತ ಹೇಳ್ತಾ ಇರುವಂತ ಒಂದಷ್ಟು ಮಾಹಿತಿ ಪ್ರಕಾರ 1,000 ಕೋಟಿ ಇತ್ತು. ಅದು 2 ಲಾರಿ ಏನ್ ಹೈಜಾಕ್ ಮಾಡಿದ್ರು ಆ ವಿಚಾರವಾಗಿ ಆ ಕಂಪ್ಲೇಂಟ್ ಕೊಟ್ಟಿರುವಂತಹ ವ್ಯಕ್ತಿ ಹೇಳ್ತಾ ಇರುವಂತಹ ಸ್ಫೋಟಕ ಮಾಹಿತಿಯ ಪ್ರಕಾರ ಈಗ ತನಿಖೆ ಹೇಗ್ ನಡೆಯುತ್ತೆ, ತನಿಖೆಯ ದಿಕ್ಕೇನಾದ್ರೂ ಬದಲಾಗತ್ತಾ, 400 ಕೋಟಿನ ಬದಲಿಗೆ 1,000 ಕೋಟಿನ, ಈ ತರದ್ದೆಲ್ಲ ಗೊಂದಲಗಳಿದೆ. ಆಮೇಲೆ ಆ ಚೋರ್ಲಾ ಘಾಟ್ನೆ ಯಾಕೆ ಅವ್ರು ಚೂಸ್ ಮಾಡಿದ್ರು, ರಾಬರಿ ಮಾಡೋದಕ್ಕೆ ಆ ಜಾಗದ ವಿಚಾರವಾಗಿ ಈಗ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ. ಅದರ ಜೊತೆಗೆ ಏನು 5 ಮಂದಿಯನ್ನು ಅರೆಸ್ಟ್ ಮಾಡಿದ್ರು, ಅದಾದ ಮೇಲೆ ಈಗ ಇವತ್ತು ಕೂಡ ಒಬ್ಬನನ್ನ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ.